ಹಲೋ ಗೆಳೆಯರಿ, ಇವತ್ತಿನ ವಿಡಿಯೋದಲ್ಲಿ ಸಿನಿಮಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾವ ಸಿನಿಮಾ ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಶ್ ಅವರ ಬರ್ತ್ಡೇ ನಾಳೆ. ಸೊ ಅವರ ಅಭಿಮಾನಿಯಾಗಿ ನಾನು ಅವರಿಗೆ ವಿಶ್ ಮಾಡ್ತಾ ಇದ್ದೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಾಸ್. ನೀವು ಅನ್ಕೊಂಡದ್ದಾಗಲಿ, ಸೊ ಏನೇನ ಕನಸ್ಕೊಂಡಿದ್ದೀರೋ ಅದನ್ನೆಲ್ಲ ನೀವು ಅಚೀವ್ ಮಾಡಿದ್ದೀರಾ. ಇನ್ನೂ ಕೂಡ ಹೆಚ್ಚಿನ ಅಚೀವನ್ನ ಮಾಡಲಿ, ಸಾಧನೆಯನ್ನ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇನ್ನೂ ಹೆಚ್ಚಿನ ಒಂದು ಸಿನಿಮಾಗಳನ್ನ ನಮಗೆ ಕೊಡಿ. ಜನಗಳಿಗೆ ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಹಾಯ ಬೇಕು. ಇಷ್ಟು ನಿಮ್ಮ ಯಶೋಮಾರ್ಗ ಅನ್ನುವಂಥ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಎಷ್ಟೋ ಜನಗಳಿಗೆ ನೀರನ್ನ ಕೊಟ್ಟಿದ್ದೀರಾ, ಗೊತ್ತಿರುವಂಥ ವಿಷಯ. ಸೊ ಇದೇ ರೀತಿ ನಿಮ್ಮ ಒಂದು ಹೆಲ್ಪಿಂಗ್ ನೇಚರ್ ಬೆಳೀತಾ ಹೋಗಲಿ ಅಂತ ಕೇಳ್ಕೊತೀನಿ. ಸೊ ಅವರ ಅಭಿಮಾನಿಯಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನೊಬ್ಬ ಯಶ್ ಅಭಿಮಾನಿ ಅಂತ. ಸೊ ಈಗ ಆ ಸಿನಿಮಾದ ಬಗ್ಗೆ ಮಾತಾಡೋಣ. ಯಾವ ಸಿನಿಮಾ ಅಂತಂದ್ರೆ ನಿಮ್ಗೆ ಗೊತ್ತಿರುವಂಥದ್ದು ಟಾಕ್ಸಿಕ್ ಬಗ್ಗೆ. ಅದಕ್ಕಿಂತ ಮುಂಚೆ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇರಲ್ಲ ಕಿರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀವಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಟಾಕ್ಸಿಕ್ ಸಿನಿಮಾದ ಬಗ್ಗೆ ನಿಮ್ಗೆ ಗೊತ್ತಿರುವಂಥದ್ದೇ. ಗೀತು ಮೋಹನ್ ದಾಸ್ ಅವರು ಇದನ್ನ ಡೈರೆಕ್ಟ್ ಮಾಡ್ತಿರೋದು, ಬರೆದು ಡೈರೆಕ್ಟ್ ಮಾಡ್ತಿರೋದು. ಹಾಗೆ ಇನ್ನೊಬ್ರು ರೈಟರ್ ಇದ್ದಾರೆ, ಯಾರಪ್ಪ ಅಂತ ನಿಮ್ಗೆ ಆಗಲೇ ಗೊತ್ತಾಗಿರ್ಬೋದು. ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಎಸ್, KGF 2ಗೆ ಡೈಲಾಗ್ ಬರ್ದಾಗಲೇ ಈ ಲೆವೆಲ್ಗೆ ಆಗಿತ್ತು. ಇನ್ನು ಸ್ಟೋರಿ ಅವರು ಕೂಡ ಬರ್ದಿದ್ದಾರೆ ಅಂತಂದ್ರೆ ಸಿನಿಮಾ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಜನಗಳಲ್ಲಿ ನಮ್ಮಲ್ಲಿ ಕಾಮನ್ ಆಗಿ ಹೆಚ್ಚಾಗಿರೋದೆ ಅಲ್ವಾ. ಸೊ ಟಾಕ್ಸಿಕ್ ಸಿನಿಮಾ ಒಂದು ಬರ್ತ್ಡೇ ಪಿಕ್ ಬಿಟ್ಟಿದ್ರು ಹೋದ ವರ್ಷ. ಸಖತ್ತಾಗಿ ಸದ್ದು ಮಾಡಿತ್ತು ಅಂತ ಹೇಳ್ಬೋದು. ಅವರ ಒಂದು ನಡೆದುಕೊಂಡು ಹೋಗುವಂಥ ಆಟಿಟ್ಯೂಡ್ ಆಗಿರ್ಬೋದು, ಅವರ ಲುಕ್ ಆಗಿರ್ಬೋದು, ಅವರ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಖತ್ತಾಗಿತ್ತು. ಇದಕ್ಕಿಂತ ಮುಂಚೆ ಟೈಟಲ್ ಟೀಸರ್ ಬಿಟ್ಟಾಗಲೂ ಕೂಡ ಸಖತ್ ಒಂದು ಸಾಧನೆ ಮಾಡಿತ್ತು ಅಂತ ಹೇಳ್ಬೋದು. ಆಮೇಲೆ ಬರ್ತ್ಡೇ ಪಿಕ್ ಆಯ್ತು. ನಾಳೆ ಏನು ಬಿಡ್ತಾರೆ ಗೊತ್ತಿಲ್ಲ. ಸೊ ಒಂಥರ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಆಗಿದೆ ಅಂತ ಹೇಳ್ಬೋದು, ಸಿನಿಮಾ ಯಾವ ರೀತಿ ಬರ್ಬೋದು ಅಂತ. ಟಾಕ್ಸಿಕ್ ಅಂತಂದ್ರೆ ಒಂದು ವಿಷಕಾರಿ, ಇದು ವಯಸ್ಕರಿಗೆ ಮಾತ್ರ ಅಂತ ಇಲ್ಲಿ ನಮಗೆ ಮೊದಲೇ ತೋರಿಸ್ತಾರೆ. ಏನಿರ್ಬೋದು ಸಿನಿಮಾದಲ್ಲಿ, ಒಂದು ಕಾಲ್ಪನಿಕ ಕಥೆ ಆದ್ರೂ ಕೂಡ ಏನಿರ್ಬೋದು ಸಿನಿಮಾದಲ್ಲಿ ಒಂದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತಲ್ವಾ. ಸೊ ನಾಳೆ ಏನು ಬಿಡ್ತಾರೆ, ಏನು ಕತೆ ಅಂತ ನಾನು ಕೂಡ ವೇಟಿಂಗ್ ಅಲ್ಲಿ ಇದ್ದೀನಿ. ಸೊ ಒಬ್ಬೊಬ್ಬರ ಪಾತ್ರಧಾರಿಗಳ ಹೆಸರನ್ನು ಬಿಡ್ತಾ ಹೋದಾಲು ಕೂಡ ಒಂಥರ ರೋಮಾಂಚನವಾಗ್ತದೆ ಅಂತ ಹೇಳ್ಬೋದು. ನನಗೆ ಒಂದು ಕುರಿತತ್ತು ಏನಪ್ಪಾ ಅಂತಂದ್ರೆ, ಇಷ್ಟೊಂದು ಇಂಡಸ್ಟ್ರಿ ಹೀರೋಯಿನ್ಗಳನ್ನ ಬಿಡ್ತಾ ಇದ್ದಾರೆ, ನಮ್ಮ ಇಂಡಸ್ಟ್ರಿ ಹೀರೋಯಿನ್ಗಳು ಇಲ್ವಾ ಸಿನಿಮಾದಲ್ಲಿ ಅಂತ ನನಗೊಂದು ಕುರಿತಾಯ್ತು. ಯಾಕೆ ನಮ್ಮ ಯಶ್ ಬಾಸ್ ಅವರು ಈ ರೀತಿ ಮಾಡಿದ್ರು, ನಮ್ಮ ಕನ್ನಡದ ಹೀರೋಯಿನ್ ಯಾರು ಕೂಡ ತಗೊಂಡಿಲ್ವಾ ಅನ್ನೋ ಒಂದು ತಲೆಯಲ್ಲಿ ನನಗೆ ಕೊರಿತಾ ಇತ್ತು. ಅದನ್ನ ಅನ್ನೋ ಅಷ್ಟರಲ್ಲೇ ನಮ್ಮ ಕನಕವತಿ, ಕಾಂತಾರ ಚಟ್ 2ದ ಹೀರೋಯಿನ್ ಕನಕವತಿ ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ. ಅವರು ಮಲೇಸಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಸಿನಿಮಾದಲ್ಲಿ. ಸಖತ್ ಖುಷಿ ಆಯ್ತು ನನಗೆ. ಯಾಕಂದ್ರೆ ಕನ್ನಡದವ್ರು ಇಲ್ವೇನೋ ಅನ್ಕೊಂಡಿದ್ದೆ ನಾನು. ಬರೇ ಹಿಂದಿ ಅವ್ರದ್ದು ಬರೇ ಇದ್ದೇ, ತೆಲುಗು ತಮಿಳ್ ಅಂತ ಇರ್ತಾರಲ್ಲ, ಸೊ ಇವರೇ ಬರ್ತಾ ಇದ್ದಾರೆ. ನಮ್ಮ ಕನ್ನಡವ್ರು ಯಾರು ಇಲ್ವಾ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲೇ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿದ್ರು, ಅದು ರುಕ್ಮಿಣಿ ವಸಂತ್ ಅವ್ರದ್ದು. ತುಂಬಾ ಖುಷಿ ಆಯ್ತು ನನಗೆ. ಇವಾಗಿನ ಕನ್ನಡದ ಸ್ಯಾಂಡಲ್ವುಡ್ ಕ್ರಶ್ ಅಂತ ಹೇಳ್ಬೋದು ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಒಂಥರ ಖುಷಿ ಪಡುವಂತ ವಿಷಯ. ಸೊ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ, ನೀವು ಕೂಡ ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಸಿನಿಮಾದ ಒಂದು ಟೀಸರ್ ಬಿಡ್ತಾರ, ಟ್ರೈಲರ್ ಅಂತೂ ಬಿಡೋ ಸಾಧ್ಯ ಇಲ್ಲ. ಈಗಲೇ ಟೀಸರ್ ಬಿಡ್ಬೋದು, ಅಲ್ಲಾಂದ್ರೆ ಏನೊಂದು ಬರ್ತ್ಡೇ ಪಿಕ್ ಬಿಟ್ಟಿದ್ರು, ಆ ರೀತಿ ಏನಾದ್ರು ನಾಳೆ ಒಂದು ಬಿಡ್ಬೋದು ಅಂತ ಹೇಳ್ಬೋದು. ಪೋಸ್ಟರ್ ಒಂದು ಬಿಟ್ಟಿದ್ದಾರೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಪೋಸ್ಟರ್ ಮೇಲೆ ಫೇರಿ ಟೇಲ್ ಫಾರ್ ಗ್ರೋಪ್ಸ್ ಅಂತ ಇದೆ. ಸೊ ಒಂಥರ ಸಖತ್ತಾಗಿ ಇದೆ ಅಂತ ಹೇಳ್ಬೋದು. ಇದು ಮೇನ್ ಏನಪ್ಪಾ ಅಂದ್ರೆ ಟೈಟಲ್ ವಿಷಕಾರಿ. ಟಾಕ್ಸಿಕ್ ಅಂದ್ರೆ ವಿಷಕಾರಿ, ಹಾಗೆ ಇದು ವಯಸ್ಕರಿಗೆ ಮಾತ್ರ ಅನ್ನೋ ರೀತಿ ಇದೆ. ಸೊ ಏನ್ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಇದನ್ನ ಬರ್ದಿರೋದು ಗೀತು ಮೋಹನ್ ದಾಸ್ ಆಗಿದ್ದ, ನಾನು ಹೇಳಿದೆ. ಡೈರೆಕ್ಟ್ ಮಾಡೋದು ಕೂಡ ಅವರೇ. ಸೊ ಇದರಲ್ಲಿ ಇನ್ನೊಬ್ರು ಇನ್ಕ್ಲೂಡ್ ಆಗಿದ್ದಾರೆ, ರಾಕಿಂಗ್ ಸ್ಟಾರ್ ಯಶ್ ಅಂತ ನಿಮ್ಗೆ ಹೇಳಿದೆ ನಾನು. ಅವರು ಕೂಡ ಸ್ಟೋರಿ ಬರ್ದಿದ್ದಾರೆ. ಅಂದ್ರೆ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ, ಯಾವ ರೀತಿ ಇರ್ಬೋದು ಸಿನಿಮಾ, ಯಾವ ರೀತಿ ಬರ್ದಿರ್ಬೋದು ಸಿನಿಮಾ ಅಂತ. ಸೊ ಒಬ್ಬೊಬ್ಬರ ಹೆಸರನ್ನ ಕೂಡ ಇಲ್ಲಿ ರಿವೀಲ್ ಮಾಡ್ತಾ ಹೋಗ್ತಾ ಇದ್ದಾರೆ ನೋಡಿ. ಕೈರಾ ಅಡ್ವಾಣಿಯಾಗಿ ಅಡ್ವೇನಿ ಅವರು ನಾದಿಯಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಇಲ್ಲಿ ಹುಮಾ ಕುರೇಶಿ ಅವರು ಎಲಿಜಿಬೆತ್ ಆಗಿ ಕಾಣಿಸ್ಕೊಳ್ತಾರೆ. ಸಖತ್ ಪೋಸ್ಟರ್ಗಳನ್ನ ಬಿಟ್ಟಿದ್ದಾರೆ ಎಲ್ಲರದ್ದು ಕೂಡ. ಇಲ್ಲಿ ನಯನ್ತಾರ ಅವರು ಗಂಗಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ತಾರಾ ಸುತಾರಿ ಅವರು ರೇಬಿಕಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ರುಕ್ಮಿಣಿ ವಸಂತ್ ಅವರು ಮೆಲಿಸಾ ಆಗಿ ಕಾಣಿಸ್ಕೊಳ್ತಾರೆ. ಒಂಥರ ಹೆಸರೇ ಡಿಫ್ರೆಂಟ್ ಆಗಿದೆ ಎಲ್ಲರದ್ದು ಕೂಡ. ಈ ಎಲ್ಲರೂ ಕೂಡ ಒಂದೇ ಪಾರ್ಟಿಲಿ ಬದ್ದಿದಾರ ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಪೋಸ್ಟರ್ ನೋಡಿದ್ರೆ ಅದೇ ರೀತಿ ಅನ್ಸುತ್ತೆ. ಒಂದು ಪಾರ್ಟಿ ನಡೀತಾ ಇದೆ ಅಥವಾ ಒಂದು ಸರ್ಕಸ್ ನಡೀತಾ ಇದೆ. ಸರ್ಕಸ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದಿದ್ದಾರೆ. ಸೊ ಅವ್ರನ್ನ ಹೊಡೆಯೋ ಪ್ಲಾನ್ ಏನಾದ್ರು ಇದೆಯಾ ಅಥವಾ ಮತ್ತೇನಾದ್ರೂ ಇದೆಯಾ? ಸೊ ಒಬ್ಬರ ಕೈಯಲ್ಲಿ ಗನ್ಗಳ ಕಾಣ್ತಾ ಇದೆ, ಒಬ್ಬರು ತುಂಬಾ ಕೋಪದಲ್ಲಿ ಬರ್ತಾ ಇದ್ದಾರೆ. ಸೊ ಒಬ್ಬರನ್ನ ಹೊಡೆಯೋಕೆ ಬರ್ತಾ ಇದಾರೆ ಏನೋ ಒಂದು ಕ್ಯೂರಿಯಾಸಿಟಿ ನಮಗಂತೂ ಎದ್ದು ಕಾಣ್ತಾ ಇದೆ ಸಿನಿಮಾದಲ್ಲಿ. ಏನಿರ್ಬೋದು ಒಂದು ಗ್ಯಾಂಗ್ಸ್ಟರ್ ಆಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಮ್ಮ ಯಶ್ ಬಾಸ್ ಅವರು. ಸೊ ನೋಡ್ಬೇಕಾಗಿದೆ ಏನ್ ಕತೆ ಏನಂತ. ನಾನು ಕೂಡ ತುಂಬಾ ಎಕ್ಸೈಟಿಂಗ್ ಇದ್ದೀನಿ. ನಾಳೆ 10 ಗಂಟೆ ಯಾವಾಗುತ್ತೋ, ಏನು ಬಿಡ್ತಾರೋ ಸಿನಿಮಾ ಬಗ್ಗೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾಯ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಯಶ್ ಆಗಿರ್ಬೋದು, ಕೈರಾ ಅಡ್ವಾಣಿ ಆಗಿರ್ಬೋದು, ಹುಮಾ ಕುರೇಶ್ ಆಗಿರ್ಬೋದು, ನಯನ್ತಾರ ಆಗಿರ್ಬೋದು, ಮತ್ತೆ ಇಲ್ಲಿ
ತಾರಾ ಸುತಾರಿ ಆಗಿರ್ಬೋದು, ಹಾಗೆ ನಮ್ಮ ರುಕ್ಮಿಣಿ ವಸಂತ ಅವರಾಗಿರ್ಬೋದು, ಇಷ್ಟು ಬಿಟ್ಟಿದ್ದಾರೆ. ಇನ್ನು ಎಷ್ಟು ಜನ ಇದರಲ್ಲಿ ಪಾತ್ರರಾಗಿದ್ದಾರೆ ಅಂತ ಗೊತ್ತಲ್ಲ. ಸಖತ್ ಸದ್ದಂತೂ ಮಾಡುತ್ತೆ ಸಿನಿಮಾ. ಸೊ ಇನ್ನೊಂದೇನಪ್ಪ ಅಂದ್ರೆ, ಈ ಸಿನಿಮಾದ ವಿರುದ್ಧ ಅದೇ ತಾರೀಕು ಅದೇ ದಿನದಂದು ಹಿಂದಿಯ ದುರಂದಾರ್ 2 ಬರ್ತಾ ಇದೆ. ಈಗ ದುರಂದಾರ್ ರಿಲೀಸ್ ಆಗಿ ಸಖತ್ ಸದ್ ಮಾಡಿ ಸಖತ್ ಹವಾ ಸೃಷ್ಟಿ ಮಾಡಿರುವಂತಹ ಒಂದು ಸಿನಿಮಾ ದುರಂದಾರ್. ಈ ಸಿನಿಮಾ ಅದೇ ದಿನ ಅದೇ ದಿವಸ ಟಾಕ್ಸಿಕ್ಗೆ ಕ್ಲಾಶ್ ಹಾಕಕ್ಕೆ ಬರ್ತಾ ಇದೆ. ಸೊ ಯಾರೆಲ್ಲ ವೇಟ್ ಮಾಡ್ತಾರೆ, ನಾನು ಸಖತ್ ವೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಫೈಟ್ ಬೇಕು, ಫೈಟ್ ಇದ್ದಾಗಲೇ ನಮಗೆ ಒಂಥರ ಮಜಾ ಇರುತ್ತೆ ಅಲ್ವಾ. ಸೊ ಇಲ್ಲಿ ಶಾರುಖ್ ಖಾನ್ ಮೂವಿ ಕೂಡ ಬಂದಿತ್ತು KGF ಬಂದಾಗ. ಸೊ ಅದರ KGF ಮುಂದೆ ಅದರ ಆಟ ನಡೆಯಿಲ್ಲ. ಇವಾಗ ದುರಂದಾರ್ 2 ಏನ್ ಮಾಡುತ್ತೆ, ಅಥವಾ ಟಾಕ್ಸಿಕ್ ದುರಂದಾರ್ 2 ಮುಂದೆ ಏನ್ ಮಾಡುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೂ ಇದೆ. 100% ಹೇಳ್ತಾನೆ, ಸಖತ್ತಾಗಿ ಬರುತ್ತೆ. ಸೊ ದುರಂದಾರ್ 2ನ ಚೇಸ್ ಮಾಡುತ್ತೆ ಅಂತ ಅನ್ಕೋತೀನಿ ನಾನು, ನಮ್ಮ ಯಶ್ ಬಾಸ್ ಅವ್ರ ಸಿನಿಮಾ. ಯಾಕಂದ್ರೆ ಅಷ್ಟು ಸದ್ದು ಮಾಡ್ತಾ ಇರುವಂತ ಸಿನಿಮಾ ಇದು. ಸೊ ಹಾಗಾಗಿ ನೋಡೋಣ. ದುರಂದಾರ್ 2 ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಾಬಾ. ಸೊ ಆದ್ರೂ ಕೂಡ ನನ್ನ ಒಂದು ಅನಿಸಿಕೆ, ಟಾಕ್ಸಿಕ್ ಸಿನಿಮಾ ಗೆಲ್ಲುತ್ತೆ ದುರಂದಾರ್ 2 ಮುಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ನಾಳೆ ಒಂದು ನಮ್ಮ ಬಾಸ್ ಅವರ ಬರ್ಡೇಗೆ, ಹಾಗೆ ನಾಳೆ ಏನು ಬಿಡ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಅಲ್ಲಿ ಇದೆ. ನಿಮಗೂ ಕೂಡ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಷ್ಟು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.